ಐ ಟಿವಿ ಬಾವಾ ನಿನ್ ಟಿವಿ ಆಫ್ ಮಾಡು. ಯಾಕೆ ಆರಿಸ್ಬೇಕು? ಚಿಕ್ಕ ಮಕ್ಳೆಲ್ಲ ಆತರ ಮೂವೀಸ್ ನೋಡ್ಬಾರ್ದು. ನೋಡು ಅನು ಭಯ ಪಡ್ತಿದ್ದಾಳೆ. ನಾನೇನ್ ಚಿಕ್ಕ ಹುಡ್ಗ ಏನಲ್ಲ. ಇದು ನಿಮ್ ಟಿವಿನೂ ಅಲ್ಲ, ನಮ್ ಟಿವಿ. ರಿಮೋಟ್ ಕೊಡು. ನೀನ್ ಕೈಯಲ್ಲಿ ಕೊಡಲ್ಲ. ಗೊಂಬೆ ಜೊತೆ ಆಟ ಆಡ್ಕೋ. ಚಾನೆಲ್ ಬದಲಾಯಿಸು ಮೊದ್ಲು. ನಾನ್ ಬದಲಾಯಿಸಲ್ಲ. ನೀನ್ ಕೂಡ ಪಕ್ಕದಲ್ಲಿ ಆಡ್ಕೋ. ರಿಮೋಟ್ ಕೊಡ್ತೀಯಾ ಇಲ್ವಾ? ಅನು ನನ್ ತಂಗಿನೇ ತಳ್ತ್ಯಾ? ಏನೋ ಮಾಡ್ತೀಯಾ? ಕೊಡಿಲಿ. ಹಾ ಏಯ್ ಯಪ್ಪ 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 ಇವ್ ನನ್ ಮಗನ್ ಹೊಡೆದ್ ಸಾಯಿಸ್ಬಿಡ್ತಾನೆ. ಎಲ್ರು ಬೇಗ ಬನ್ನಿ. ಅಯ್ಯೋ ಬರ್ತದೆ ಬಿಡೋನ. ನಿನ್ನೆ ಕಣೋ ಬಿಡು. ಅಭಿಯಾನ ಅತ್ಗೆ. ರಾಕಿ ರಾಕಿ ಏನಾಯ್ತಮ್ಮ? ನೋಡು ಚಿಕ್ಕಮ್ಮ, ಈ ವಸು ಮಗ ನನ್ ಮಗನ್ ಹೊಡಿತಿದ್ದಾನೆ. ರಾಕಿ ಬಾವಂಗ್ ಯಾಕೆ ಹೊಡಿತಾ ಇದೀಯಾ? ಬಾವಾ ಟಿವಿ ರಿಮೋಟ್ ಕಿತ್ಕೊಂಡು ನನ್ನ ತಳ್ಬಿಟ್ಟ ಡ್ಯಾಡಿ. ಬಾವಾ ಕ್ರೈ ಮೂವೀಸ್ ನೋಡ್ತಿದ್ದ ಡ್ಯಾಡಿ. ಬೇಡ ಅಂದ್ರೆ ಜಗಳ ಮಾಡ್ತಿದ್ದಾನೆ. ಕೊಡಿಲಿ. ಬೆರಳಷ್ಟುದ್ದಿಲ್ಲ, ನನ್ ಮಗನ್ ಮೇಲೆ ಚಾಡಿ ಹೇಳ್ತಿದೀಯಾ? ಚಿಕ್ಕ ಮಕ್ಕಳು ಹಾರರ್ ಮೂವಿನ ನೋಡಬಾರ್ದು. ಹಳ್ಳಿಯವ್ರು ನಾವು. ನಮ್ಮ ಮನೆಯಲ್ಲಿ ಟಿವಿ ಕೂಡ ಇಲ್ಲ. ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡ್ಬಾರ್ದು ಇದೆಲ್ಲ ಅವನಿಗೆ ಹೇಗ್ ಗೊತ್ತಾಗ್ಬೇಕು ಅಣ್ಣ? ಇವಳಿಂದ ತೊಂದರೆನೇ ಆದ್ರೆ ನನ್ ಕಡೆ ಹೇಳ್ಕೊಂಡ್ರೆ ನನಗೆ ಉಪಯೋಗ ಆಗ್ಬೋದು. ಆದ್ರೂ ಈ ವಸು ಥರ ಅವಳ ಮಗನ್ ಥರ ನಾವೇನ್ ಅದೃಷ್ಟವಂತರಲ್ಲ. ನಂಗೆ ಮೊದಲನೇ ಮದ್ವೆನೇ ಆಗ್ಬರ್ಲಿಲ್ಲ. ಅವಳಿಗೆ ಮಾತ್ರ 2ನೇ ಮದ್ವೆನೂ ಆಗ್ಬಂತು. ವಸು ಬಗ್ಗೆ ನಿನ್ಗ್ಯಾಕೆ ದಮಯಂತಿ? ಪ್ರತಿ ಸಲ ಹಾಗೆ ಮಾತಾಡ್ಬೇಡ. ಅಷ್ಟೇ ಬಿಡು ಅತ್ಗೆ. ಎಷ್ಟೇ ಆಗ್ಲಿ ವಸು ನೀನು ಓರ್ಗಿತ್ತಿ ತಾನೆ. ನಾನೇ ಬೇರೆಯವಳಲ್ವಾ? ಏನ್ ಮಾತು ಅಂತ ಆಡ್ತಿದ್ಯಮ್ಮ? ನೀನು ಈ ಮನೆ ಹೆಣ್ಮಗಳು. ಅದಕ್ಕೆ ಇದು ನನ್ ತವ್ರ ಮನೆ ಅಂತ ಬಂದೆ ದೊಡ್ಡಮ್ಮ. ಆದ್ರೆ ಬಂದಿದ ತಕ್ಷಣನೇ ನಂದು ನನ್ ಮಗುದು ತಪ್ಕೊಂಡ್ ಹಿಡಿತಿದ್ದಾರೆ. ಈ ವಸು ಮಗ ಅಂತೂ ಇನ್ನೂ ಜಾಸ್ತಿ. ರಾಕಿನೂ ನನ್ನ ಮಗನೇ ದಮಯಂತಿ. ಅವನು ವಯಸ್ಸಲ್ಲಿ ಚಿಕ್ಕವನಿರ್ಬೋದೇನೋ, ಆದ್ರೆ ಮೆಚೂರ್ಡ್ ಬಿಹೇವ್ ಮಾಡ್ತಾನೆ. ಹಾಗಂತ ಅವನಿಗಿಂತ ದೊಡ್ಡವನ್ ಜೊತೆ ಜಗಳ ಮಾಡ್ಬಾರ್ದಲ್ವಾ ಭಾವ? ಅಂದ್ರೆ ಆ ಹುಡುಗ ಪಾಪ ಹಳ್ಳಿಯಿಂದ ಬಂದಿದ್ದಾನೆ. ನಮ್ ಪದ್ಧತಿ ಬಗ್ಗೆ ಒಳ್ಳೆ ಮಾತಲ್ಲಿ ಹೇಳ್ಬೇಕೆ ಹೊರತು ಹೊಡೆಯೋದಲ್ಲ ಯಾಕೆ? ಇದೇನಿದು? ಆ ದೆವ್ವನ ಆ ದೆವ್ವದ ಮಗುನ ವಹಿಸ್ಕೊಂಡ್ ಬರ್ತಿದ್ದಾಳೆ. ಕಾರಣ ಇಲ್ದೆ ರಾಕಿ ಯಾವ ಕೆಲ್ಸನೂ ಮಾಡಲ್ವಲ್ಲ ಹಾರಿಕಾ. ರಾಕಿ ಮೊದ್ಲು ಒಳ್ಳೆ ಮಾತಲ್ಲಿ ಹೇಳಿರ್ತಾನೆ, ಕೇಳಿಲ್ಲ ಅಂದ್ಮೇಲೆ ಜಗಳ ಮಾಡಿರ್ತಾನೆ.
ಚೆನ್ನಾಗಿದೆ ಅಣ್ಣ. ರಾಕಿ ಅಭಿ ಅಣ್ಣನ್ ಮಗನ ಇಲ್ಲ ನಿನ್ ಮಗನ? ಯಾರಿಗೂ ಹುಟ್ಟಿರೋ ಹುಡ್ಗನ್ನ ಈ ಮನೆ ವಾರಿಸ್ತಾರ ಅಂತ ಚೆನ್ನಾಗೇ ವಹಿಸ್ಕೊಂಡ್ ಬರ್ತಿದೀಯ. ರಾಕಿ ಕೂಡ ಈ ಮನೆ ವಾರಸ್ದಾರನೇ. ಆದ್ರೂ ಈ ಚಿಕ್ಕ ಮಕ್ಕಳ ಜಗಳಕ್ಕೆ ಯಾಕೆಷ್ಟು ದೊಡ್ಡ ದೊಡ್ಡ ಮಾತು? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ರಾಕಿ ಅನು, ನೀವಿನ್ನೂ ಭಾವನ್ ಜೊತೆ ಜಗಳ ಆಡಬೇಡಿ. ಅವನ ಜೊತೆ ಆಟ ಆಡಿ. ನಾನು ಬಾವನ್ ಜೊತೆ ಆಡಲ್ಲ, ಅವನು ಬ್ಯಾಡ್ ಬಾಯ್. ಅನು, ತಪ್ಪು, ಹಾಗನ್ಬಾರ್ದು. ಅವನಿಗೆ ಸಾರಿ ಕೇಳು. ನಾನು ಹೇಳಲ್ಲ. ಅನು, ಹೆಣ್ಣು ಮಗುನ ಚೆನ್ನಾಗೇ ಬೆಳೆಸಿದ್ಯಾ ಅದ್ಗೆ? ಇವಳೊಬ್ಳೆ ಹೀಗ, ಇನ್ನೊಂದು ಹುಡುಗಿನೂ ಹೀಗೇನಾ? ಅನು ಬದಲು ನಾನ್ ಸಾರಿ ಕೇಳ್ತೀನಿ. ನಿನ್ ಸಾರಿ ಏನ್ ಬೇಕಾಗಿಲ್ಲ. ಆಡಬಾರ್ದು ಮಾತೆಲ್ಲ ಆಡಿ ಈಗ ಸಾರಿ ಯಾಕೆ ಹೇಳ್ತಿದ್ಯಾ? ಹಸ್ವಾಗ್ತಿದೆ, ತಿನ್ನೋಕ್ಕೇನಾದ್ರೂ ಮಾಡ್ಕೊಡಿ. ಪಾವನಿ, ಅವ್ರಿಗೆ ಟಿಫಿನ್ ಕೊಡು. ಸರಿ ಅತ್ತೆ, ಬನ್ನಿ. ಬಾರೋ. ಹಾಯ್. ಕೂತ್ಕೋ ದಮಯಂತಿ. ಯಾವ ಊರಿಂದ ಬಂದ್ರು ನೀವೆಲ್ಲ? ಬಕಾಸುರನ್ ತರ ತಿಂತಿದ್ದೀರ. ಅಣ್ಣ, ಆಫೀಸಿಗೆ ಟೈಮ್ ಆಗ್ತಾ ಇದೆ, ನಡಿ. ಸಾರಿ ಹೊಸವ್ರೆ. ಏನಕ್ರಿ? ಆಗಲೇ ದಮಯಂತಿ ನಿಮ್ಮ ಬಗ್ಗೆ ಹಾಗೆ ಮಾತಾಡಿದ್ದಕ್ಕೆ ನಿಮಗೆ ತುಂಬಾ ಬೇಜಾರಾಗಿರ್ಬೋದು ಹೊಸವ್ರೆ. ಹಾಗೇನಿಲ್ಲ ರೀ. ಅವಳು ಸಣ್ಣ ವಯಸ್ಸಿಂದನೂ ಹೀಗೆ ಕಣ್ರಿ. ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಎಲ್ಲನೂ ಮುಖದ ಮೇಲೆ ಹೇಳ್ಬಿಡ್ತಾಳೆ. ಅರ್ಥ ಆಯ್ತು ರೀ. ಅವಳ ಬಗ್ಗೆ ನೀವಿನ್ನೂ ಸ್ವಲ್ಪ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಚಿಕ್ಕಮ್ಮ ಅವ್ರಿಗೆ ಅಂಥ ಆಸ್ತಿ ಅಂತ ಏನಿಲ್ಲ, ಒಬ್ಬಳೇ ಮಗಳು. ಅದಕ್ಕೆ ಅಂತ ಹೇಳಿ ದಮಯಂತಿನ ಸ್ವಲ್ಪ ಪ್ರೀತಿಯಿಂದ ಬೆಳೆಸ್ಬಿಟ್ರು. ಅವಳಿಗೆ ಮದುವೆ ಸೆಟ್ ಆಗಲಿಲ್ಲ. ದಿನ ಹಗಲು ಗಂಡನ ಜೊತೆ ಜಗಳ. ಆ ವಿಷಯದ ಬಗ್ಗೆ ಅಮ್ಮ ಯಾವಾಗಲೂ ಬೇಜಾರು ಮಾಡ್ಕೊಳ್ತಾ ಇದ್ರು. ಬೇರೆ ವಿಧಿ ಇಲ್ಲದೆ ದಮಯಂತಿ ಇಲ್ಲಿಗೆ ಬಂದಿದ್ದಾಳೆ. ನೀವಿಷ್ಟೊಂದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ರೀ. ದಮಯಂತಿ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋತೀನಿ. ಆದರೆ ದಮಯಂತಿ ಯಾರನ್ನೂ ಅರ್ಥ ಮಾಡ್ಕೊಳ್ಳಲ್ಲ.
ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತಾಳೆ. ನಾನು ಹೊಂದ್ಕೊಂಡು ಹೋಗ್ತೀನಿ ರೀ, ನೀವೇನು ವರಿ ಆಗಬೇಡಿ. ಅಂದರೆ ಈಗಾಗಲೇ ನೀವು ಹಾರಿಕೆಯಿಂದ ತೊಂದರೆ ಅನುಭವಿಸ್ತಾ ಇದ್ದೀರಾ. ದಮಯಂತಿ ಕೂಡ ನಿಮಗೆ ತೊಂದರೆ ಕೊಡ್ಬೋದೇನೋ. ಹಾರಿಕಾ ನನ್ನ ತಂಗಿ ಆದರೆ ದಮಯಂತಿ ನನ್ನ ಹೆಣ್ಮಗು. ಹಾರಿಕನ್ನ ಹೇಗೆ ನೋಡ್ಕೋತಿದ್ದೀನೋ ದಮಯಂತಿನ ಕೂಡ ಹಾಗೇ ನೋಡ್ಕೋತೀನಿ. ಹಾರಿಕಾ ವಿಷಯಕ್ಕಿಂತಲೂ ಇನ್ನು ಜಾಸ್ತಿ ತಾಳ್ಮೆ ಸಹನೆ ನೀವು ದಮಯಂತಿ ವಿಷಯದಲ್ಲಿ ತೋರಿಸ್ಬೇಕಾಗತ್ತೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ನೀವು ನೋಡ್ಕೊಳ್ಳಲ್ಲ ಅಂತಲ್ಲ, ಅಮ್ಮಂಗೆ ದಮಯಂತಿ ಅಂದರೆ ತುಂಬಾ ಪ್ರೀತಿ. ನಾವು ಮೂವರು ಗಂಡ್ಮಕ್ಳಲ್ವಾ, ಅದಕ್ಕೆ ದಮಯಂತಿನ ತನ್ನ ಸ್ವಂತ ಮಗಳ ಥರ ನೋಡ್ಕೊಳ್ತಾ ಇದ್ದಾರೆ. ಗೊತ್ತು ರೀ, ನೀವು ಯಾಕಷ್ಟು ಫೀಲ್ ಆಗ್ತಿದ್ದೀರಾ ಅಂತ. ನೀವು ದಮಯಂತಿ ಜೊತೆ ಜಗಳ ಆಡೋ ಪರಿಸ್ಥಿತಿ ಬಂದ್ರೂ ಕೂಡ ಅಮ್ಮ ದಮಯಂತಿ ಕಡೆನೇ ಇರ್ತಾರೆ. ನಾನು ದಮಯಂತಿ ಜೊತೆ ಜಗಳ ಆಡಲ್ಲ, ಸರಿನಾ? ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ನಾನು ತಡ್ಕೊಳ್ಳಲ್ಲ ರೀ. ಆದರೆ ಈಗ ನಿಮ್ಮ ಸಹನೆಗೆ ಮತ್ತು ನನ್ನ ಸಹನೆಗೆ ದಮಯಂತಿ ಪರೀಕ್ಷೆ ಇಡ್ತಾಳೆ. ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನಿ, ನಿಮಗೆ ತೊಂದರೆ ಕೊಡೋದಿಲ್ಲ, ಓಕೆನಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನು ಕೂಡ ನಿಮಗೆ ಪರೀಕ್ಷೆ ಇಡ್ತಾ ಇದ್ದೀನಲ್ವಾ. ಆಗ ಆಸ್ತಿನೆಲ್ಲ ಕೊಟ್ಟು ಈಗ ಆಪ್ತರನ್ನ ಒಂದು ಮಾಡಿ. ನಾನು ನಿಮ್ಮ ಅರ್ಧಾಂಗಿರಿ, ನೀವೇನೇ ಮಾಡಿದ್ರೂ ಅದರಲ್ಲಿ ನನಗೂ ಪಾಲಿರುತ್ತೆ. ಅಂದರೆ ಪ್ರತಿ ಸಲನೂ ನಿಮಗೆ ನಾನು ತೊಂದರೆ ಕೊಡ್ತಿದ್ದೀನಿ? ನಾನು ಹಾಗೆ ಅನ್ಕೊಂಡಿಲ್ಲ ರೀ. ಅವ್ರವ್ರ ಸ್ವಾರ್ಥ ನೋಡ್ಕೋತಿರೋ ಇಂಥ ದಿನದಲ್ಲಿ ಅಣ್ಣ ತಮ್ಮಂದ್ರಿಗೆ ನಿಸ್ವಾರ್ಥದಿಂದ ಆಸ್ತಿನ ಹಂಚಕ್ಕೆ ಯಾರಿಂದ ಆಗತ್ತೆ? ಕುಟುಂಬದವರು ಕಷ್ಟದಲ್ಲಿದ್ರೆ ಕಣ್ಮುಚ್ಕೊಂಡು ಹೋಗೋ ಈ ದಿನದಲ್ಲಿ ಅವರ ಕಣ್ಣೀರನ್ನು ಒರೆಸೋ ಕೆಲಸ ಯಾರು ಮಾಡ್ತಿದ್ದಾರೆ? ಆಸ್ತಿಗಿಂತನೂ ಅನುಭವ ಮುಖ್ಯ ಅಂತ, ಕಷ್ಟನ ಜವಾಬ್ದಾರಿಯಿಂದ ನೋಡಬೇಕು ಅಂತ ಯಾರು ಅನ್ಕೋತಾರೆ? ಅಂಥ ಒಳ್ಳೆ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಜೊತೆಯಾಗಿರೋದು ಹೆಂಡತಿಯಾಗಿ ನನ್ನ ಧರ್ಮ. ನೀವು ಹೆಜ್ಜೆ ಇಟ್ಟ ಕಡೆನೇ ನಡಿತೀನಿ ಹೊರತು ನನ್ನ ಹೆಜ್ಜೆನ ಯಾವತ್ತೂ ಹಿಂದೆ ಇಡಲ್ಲ. ಥ್ಯಾಂಕ್ಸ್ ಹೊಸವ್ರೆ. ನಾನು ಯಾವಾಗಲೂ ಕಷ್ಟನೇ ನಂಬ್ತೀನಿ ಹೊರತು ಫಸ್ಟ್ ಟೈಮ್ ನೀವು ನನ್ನ ಹೆಂಡತಿಯಾಗಿ ಬಂದಾಗ ಅದೃಷ್ಟನ ನಂಬಿದೆ. ನೀವು ನನ್ನ ಬಹಳ ಸಂಗಾತಿಯಾಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಹಲೋ, ಯಾ ಹೊರಡ್ತಾ ಇದ್ದೀನಿ. 15 ನಿಮಿಷ ಕೂಡಿ ಬಂದ್ಬಿಡ್ತೀನಿ. ಓಕೆ, ಯಾ ಆಫೀಸ್ಗೆ ಹೋಗಿ ಬರ್ತೀನಿ ರೀ. ಮೈ ಡಿಯರ್ ಸ್ಟಾಫ್, ಗೌರ್ಮೆಂಟ್ ಇವೆಂಟ್ಗೆ ಸಂಬಂಧಿಸಿರೋ ನಮ್ಮ ಡಿಸೈನೇ ಓಕೆ ಆಗಿದೆ. ಟೆಂಡರ್ ನಮಗೆ ಸಿಕ್ಕಿದೆ. ಅಗ್ರಿಮೆಂಟ್ ಮೇಲೆ ಸಿಗ್ನೇಚರ್ ಕೂಡ ಆಗಿದೆ. ವರ್ಕ್ ಸ್ಟಾರ್ಟ್ ಮಾಡಬೇಕು. ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡಲೇಬೇಕು. ಓಕೆ ಸರಿ ಸರ್. ಅಭಿ ಅವರು ಇವೆಂಟ್ ಕೆಲಸ ಶುರು ಮಾಡ್ತಿದ್ದಾರೆ ಸರ್. ಅದು ಶುರು ಆಗಬಾರ್ದು, ತಕ್ಷಣ ನಿಲ್ಲಬೇಕು. ನಮ್ಮನ್ನು ತಡೆಯೋದಕ್ಕೆ ಆದಿತ್ಯ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಅಡ್ಡಿ ಆತಂಕ ಸೃಷ್ಟಿ ಮಾಡ್ತಾರೆ. ಅವ್ನು ಯಾವುದೇ ರೀತಿ ಅಡ್ಡಿಪಡಿಸಿದ್ರು ನಾವು ನಿಲ್ಲೋ ಮಾತೇ ಇಲ್ಲ ಅಭಿ. ನಿಲ್ಲಿಸ್ಲೇಬೇಕು. ಅವ್ರು ಅನ್ಕೊಳ್ದಿರೋ ರೀತಿಲಿ ಏಟ್ ಕೊಡಬೇಕು. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಅವ್ರು ಎಷ್ಟೇ ಪ್ರಿಪೇರ್ ಆಗಿದ್ರು ನಮ್ಮಿಂದ ಅವರಿಗೆ ತೊಂದರೆ ಅಂತೂ ಆಗಲೇಬೇಕು. ಅಭಿಗ್ ಡಿಚ್ಚಿ ಕೊಡೋದು ಅಷ್ಟು ಈಸಿ ಅಲ್ಲ ಸರ್. ಅವ್ನು ತುಂಬಾನೇ ಬುದ್ಧಿವಂತ. ಎಂಥ ಬುದ್ಧಿವಂತ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಸಿಕ್ಕಾಕೊಳ್ತಾನೆ. ನಾವು ಯಾವುದೇ ರೀತಿಯ ಅವಕಾಶನ ನಮ್ಮ ಎದುರಾಳಿ ಕೊಡಲೇಬಾರ್ದು. ನಮ್ಮ ಮುಖ್ಯವಾದ ಶತ್ರು ಆದಿತ್ಯ ಅಲ್ವಾ ಅಭಿ? ಅವನ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. 1000 ಕಣ್ಣು ನನ್ನ ಮೇಲಿದ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಭಿನ ಫೇಸ್ ಮಾಡಿರೋ ಪ್ರತಿ ಸಲನೂ ನಾವೇ ಸೋತಿದೀವಲ್ಲ ಸರ್.
ಟೈಮ್ ಯಾವಾಗಲೂ ನಮ್ಮ ಕಡೆ ಇರಲ್ಲ. ಸೊ ನಾವೆಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ Okay, sir. ಫ್ಯಾಂಟಾಸ್ಟಿಕ್. ಗೆಟ್ ಬ್ಯಾಕ್ ಟು ದ ವರ್ಕ್. ಗೋ ಕಮಾನ್. ನಮ್ಮ ಪ್ಲ್ಯಾನ್ ಶುರು ಮಾಡೋಣ. ನಾನು ಹೇಳಿದ್ನ ಅರೇಂಜ್ ಮಾಡು. ಸರಿ ಸರ್. ಇದನ್ನ ಕಟ್ ಮಾಡ್ಲಾಕ? ಹಾ, ಏನ್ ಅತ್ಗೆರಾ ಅಡ್ಗೆಗೆಲ್ಲ ರೆಡಿ ಮಾಡ್ತಿದ್ದೀರಾ? ಹೌದು ದಮಯಂತಿ. ಯಾವಾಗ್ಲೂ ನೀವೇ ಅಡ್ಗೆ ಮಾಡೋದಾ? ಇನ್ ಉಳ್ದವ್ರೆಲ್ಲ ಸುಮ್ನೆ ತಿಂದು ಕೂತ್ಕೋತಾರಾ? ಇನ್ಯಾರಿದ್ದಾರೆ ದಮಯಂತಿ? ಹಾರಿಕಾ ಪ್ರೆಗ್ನೆಂಟು, ಅತ್ತೆ ದೊಡ್ಡೋರು, ನಾವೇ ತಾನೇ ಅಡುಗೆ ಮಾಡಬೇಕು. ಈ ಮನೆಯಲ್ಲಿ ನೀವು, ದೊಡ್ಡಮ್ಮ, ಹಾರಿಕಾ ಮಾತ್ರಣ ಹೆಂಗ್ಸ್ರು? ಇನ್ನೂ ಇದಾರಲ್ವಾ? ಇನ್ಯಾರಿದ್ದಾರೆ? ಲೇ ವಸು ಪಾವನಿ, ಸ್ವಲ್ಪ ಕಾಫಿನೋ ಗೀಫಿನೋ ತಂದು ಬಡಿರೆ, ತಲೆ ನೋಯ್ತಾ ಇದೆ. ಅತ್ತೆ, ಒಂದ್ ಸ್ವಲ್ಪ ಬಾ ಇಲ್ಲಿ. ಬಾ. ನಿಂಗೆ ಕಾಲು ಕೈ ಎಲ್ಲ ಚೆನ್ನಾಗೇ ಇದೆ ಅಲ್ವಾ? ನಿನ್ ಕಾಫಿನ ನೀನೇ ಮಾಡ್ಕೋಬಹುದಲ್ಲ? ನಾನು ಯಾಕೆ ಕಾಫಿ ಮಾಡ್ಲಿ? ಯಾಕೆ? ನೀನ್ ಹೆಂಗ್ಸಲ್ವಾ? ಮೈ ಬಗಲ್ವಾ ಇಲ್ಲ ಕೈಲಾಗಲ್ವಾ? ನನ್ನ ಬಗ್ಗೆ ನಿನ್ಗ್ಯಾಕೆ? ನಾನ್ ನಿನ್ನ ಹತ್ರ ಕಾಫಿ ಕೇಳಿಲ್ಲ. ಯಾರನ್ ಕೇಳಿದ್ರೆ ಏನು? ಕಷ್ಟ ಪಡ್ದೆ ಸುಮ್ನೆ ಕೂತ್ಕೊಂಡು ದೇಹ ಹೆಂಗ್ ಬೆಳ್ಸಿದ್ಯಾ ನೋಡು. ಅದನ್ನೆಲ್ಲ ಯಾವಾಗ ಕರಗಿಸ್ತೀಯಾ? ನಾನು ಹೆಂಗಾದ್ರೂ ಇರ್ತೀನಿ, ನಿನ್ಗ್ಯಾಕೆ? ನಿನ್ ತಿಂಡಿ ಏನಾದ್ರೂ ತಿಂತಿದ್ದೀರಾ? ಯಾರ್ ತಿಂಡಿನೇ ಆಗ್ಲಿ ಪುಕ್ಸಟ್ಟೆ ತಿನ್ಬಾರ್ದು. ದೇಹ ಬೆಳೆಸ್ಕೊಂಡ್ರೆ ಬರ್ಬಾರ್ದು ರೋಗ ಎಲ್ಲ ಬರುತ್ತೆ. ಅದಕ್ಕೆ ಇವತ್ತಿಂದ ಈ ಮನೆಯಲ್ಲಿ ನೀನೇ ಅಡ್ಗೆ ಮಾಡ್ಬೇಕು. ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಕಣೆ. ತಿನ್ನಕ್ ಬರತ್ತಾ? ಅಲ್ದೆ ಹೆಂಗ್ಸ್ ನೀನು, ಅಡ್ಗೆ ಕೆಲ್ಸ ಬರ್ದೇ ಇರುತ್ತಾ ನಿಂಗೆ? ನಾನ್ ಮಾಡೋ ಅಡ್ಗೆ ನೀವ್ ಯಾರು ತಿನ್ನಲ್ಲ ಕಣೆ. ಇವತ್ ನೀನ್ ಮಾಡು, ನಾನ್ ತಿಂತೀನಿ. ನಾನ್ ಮಾಡೋ ಅಡ್ಗೆ ತಿಂದ್ರೆ ನಿನ್ ಮೇಲಕ್ ಹೋಗ್ತೀಯೇ. ಅಡ್ಗೆ ಮಾಡಿದ್ರೆ ನಿನ್ ಕೈ ಏನ್ ಸೇದ್ ಹೋಗುತ್ತಾ? ಸರಿಯಾಗಿ ಹೇಳ್ದೆ ಅಕ್ಕ. ಇವತ್ತು ಅತ್ತೆ ಕೈಲಿ ಅಡ್ಗೆ ಮಾಡಿಸು. ನೀನೇನೋ ನನ್ನ ಅಡ್ಗೆ ಹೆಂಗಿರುತ್ತೆ ಅಂತ ನೀನು ಗೊತ್ತಿಲ್ವಾ? ಕೇಳಿಸ್ಕೊ, ಈ ಹಾರಿಕಾ ಅಡ್ಗೆಗಿಂತ ದರಿದ್ರವಾಗಿರುತ್ತೆ ನನ್ನ ಅಡ್ಗೆ. ಕೇಳಿಲಿ, ಹೆಂಗೆ ಇದ್ರು ನಾನ್ ತಿಂತೀನಿ ಅಂತ ಹೇಳ್ತಿದ್ದೀನಲ್ಲ. ಬಿಟ್ಬಿಡು ದಮಯಂತಿ, ಅಡ್ಗೆ ಮಾಡೋದಕ್ಕೆ ನಾವಿದೀವಲ್ಲ. ಕೇಳಿಸ್ಕೊಳ್ಳಿ, ನೀವೆಲ್ಲ ಪಕ್ಕದಲ್ಲೇ ಇರಿ. ಇವತ್ತಿಂದ ಅತ್ತೆನೇ ಅಡ್ಗೆ ಮಾಡ್ತಾಳೆ. ನನ್ನ ಮೇಲೆ ಇಷ್ಟು ಸೇಡ್ ಇಟ್ಕೊಂಡಿದ್ಯೇನೆ. ಬಂದಿದ್ ಮೊದಲನೇ ದಿನಾನೇ ನನ್ನ ಹಿಡ್ಕೊಂಡ್ಬಿಟ್ಟಿಯಲ್ಲ. ಲೇ ಹಾರಿಕಾ, ನೀನಾದ್ರೂ ಸ್ವಲ್ಪ ಹೇಳೆ. ಈಗ ಆಂಟಿಗ್ ಸಪೋರ್ಟ್ ಮಾಡೋದಕ್ಕಿಂತ ದಮಯಂತಿ ಅತ್ತಿಗೆ ಸಪೋರ್ಟ್ ಮಾಡೋದೇ ಬೆಟರ್. ಅವಳೇನೆ ಹೇಳೋದು, ನಾನೇ ಹೇಳ್ತಿದ್ದೀನಲ್ಲ. ಇವತ್ತು ನೀನೇ ಅಡ್ಗೆ ಮಾಡ್ಬೇಕು. ಪಾಪ ದಮಯಂತಿ ಅತ್ತಿಗೆ ಅಷ್ಟೊಂದು ಕೇಳ್ಕೊತಿದಾರಲ್ವಾ ಆಂಟಿ, ಅಡ್ಗೆ ಮಾಡ್ಬಿಡಿ. ಯಾಕೋ ನಗ್ತಾ ಇದ್ಯಾ? ಅಕ್ಕನ ರೂಪದಲ್ಲಿ ನಿನಗೆ ಕರೆಕ್ಟ್ ಜೋಡಿ ಸಿಕ್ಕಿದೆ ಅತ್ತೆ. ಕೇಳಿಲಿ, ಇಷ್ಟು ದಿನ ನಂತರ ಹೇಳೋರಿಲ್ದೆ ಅತ್ತೆ ಹೀಗ್ ತಯಾರಾಗಿದ್ದಾಳೆ ಕಣೋ. ನೀನ್ ಯಾರೇ ನನಗೆ ಹೇಳಕ್ಕೆ? ನಮ್ಮ ಅತ್ಕೆನೆ ನನಗೆ ಕೆಲಸ ಹೇಳಲ್ಲ. ಅದ್ಕೆ ಏನದ್ಕೆ? ನೋಡದ್ಕೆ ಇವಳು ನನಗೆ ಅಡ್ಗೆ ಮಾಡು ಅಂತಿದ್ದಾಳೆ. ಮಾಡಿದ್ರೆ ಏನ್ ತಪ್ಪು ದೊಡ್ಡಮ್ಮ? ದೇಹ ದಂಡಿಸಿದ್ರೆ ಆರೋಗ್ಯನೇ ಅಲ್ವಾ? ಸಣ್ಣಕ್ಕಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಅಲ್ವಾ? ಹೌದದ್ಕೆ, ಈ ನಡುವೆ ನೀನು ತುಂಬಾ ದಪ್ಪ ಆಗ್ತಾ ಇದ್ಯಾ. ನಿಮ್ಮ ಅಣ್ಣ ಕೂಡ ಚಿಂತೆ ಮಾಡ್ತಾ ಇದ್ರು. ಏನೋ ನನಗ್ ಮದ್ವೆ ಮಾಡೋತರ ನನ್ ಬಗ್ಗೆ ಚಿಂತೆ ಇವ್ರಿಗೆ. ದಮಯಂತಿ ಹೇಳ್ತಿರೋದು ಕೂಡ ನಿನ್ನ ಒಳ್ಳೇದಕ್ಕೆ ಅಲ್ವಾ ಅದ್ಕೆ? ಹೋಗಿ ಅಡ್ಗೆ ಮಾಡು. ನನ್ನ ಅಡ್ಗೆ ನೀವುಗಳು ತಿನ್ನಲ್ಲ ಅದ್ಕೆ. ಎಲ್ರೂ ತಿನ್ನೋ ತರ ಹತ್ರ ಇದ್ದು ನಾನೇ ಮಾಡಿಸ್ತೀನಿ. ಕೇಳಿ, ನೀವೆಲ್ಲ ಆಚೆ ಹೋಗಿ. ಪಾಪ ಅವ್ರಿಗೆ ಯಾಕೆ ತೊಂದ್ರೆ ಕೊಡೋದು ದಮಯಂತಿ? ಕೇಳಿಲಿ, ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಅತ್ತೆ ತುಂಬಾ ತೊಂದ್ರೆ ಅನ್ಭವಿಸ್ತಾರೆ. ಲೇ, ನಿನಗ್ ನನ್ ಮೇಲಿರೋದ್ ಪ್ರೀತಿನಾ ಇಲ್ಲ ಸೇಡಾ? ಅವಳಿಗೆ ನಿನ್ ಮೇಲೆ ಯಾಕೆ ಸೇಡಿರತ್ತೆ ಅದಕ್ಕೆ? ನಿನ್ ಸೋದ್ರ ಸೊಸೆ ಹೇಳ್ದಂಗೆ ಕೇಳು. ಪಾವನಿ, ವಸು, ಹಾರಿಕಾ ನಡೀರಿ,
ಅದಕ್ಕೆ ಅಡಿಗೆ ಮಾಡ್ತಾರೆ. ಅಯ್ಯೋ ಅದಕ್ಕೆ ಆಲ್ ದಿ ಬೆಸ್ಟ್ ಆಂಟಿ. ಲೇ ಲೇ ಹಾರಿಕಾ, ನಾನು ನಿನ್ಗೆ ಏನೇ ದ್ರೋಹ ಮಾಡಿದ್ದೀನಿ? ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ಹಳ್ಳಿಯವಳಲ್ವಾ ಅತ್ತೆ, ನಮ್ ಪದ್ಧತಿ ಪ್ರಕಾರ ಅಡ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ, ಶುರು ಮಾಡು. ತರಕಾರಿ ಕತ್ತರಿಸು.